ಶಿವರಾತ್ರಿ ಹಬ್ಬದ ಹಿನ್ನೆಲೆ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂಥ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಹೈಕೋರ್ಟ್ ಅನುಮತಿ ನೀಡಿರುವಂಥದ್ದು. ಹಿಂದೂಗಳಿಗೆ ಒಟ್ಟು 14 ಜನರಿಗೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆ ಒಳಗಾಗಿ ಈ ಒಂದು ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂಥ ರಾಘವ ಚೈತನ್ಯ ಶಿವಲಿಂಗಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸೋದಕ್ಕೆ ಅನುಮತಿಯನ್ನು ನೀಡಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದ ಮುಂಭಾಗದಲ್ಲಿರುವಂಥದ್ದು. ಈ ಒಂದು ಗೇಟ್ ಏನು ಕಾಣಿಸ್ತಾ ಇದೆ, ಇದೇ ಗೇಟ್ನ ಮುಖಾಂತರ ಹಿಂದೂಗಳು ಲಾಡ್ಲೆ ಮಶಾಕ್ ದರ್ಗಾದ ಒಳಗಡೆ ತೆರಳಿ ಅಲ್ಲಿರುವಂಥ ರಾಘವ ಚೈತನ್ಯರ ಸಮಾಧಿಯ ಮೇಲಿರುವಂಥ ಶಿವಲಿಂಗಕ್ಕೆ ಶಿವರಾತ್ರಿ ಹಬ್ಬದ ಅಂಗವಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಅಂದರೆ ಸಹಸ್ರ ಬಿಲ್ವಾರ್ಚನೆ ಸೇರಿ ಸಾಕಷ್ಟು ರೀತಿಯಲ್ಲಿ ಶಿವರಾತ್ರಿ ಹಬ್ಬದಂದು ಏನೆಲ್ಲ ಪೂಜೆ ಕೈಂಕರ್ಯಗಳು ಮಾಡಬೇಕು ಆ ಎಲ್ಲ ಪೂಜೆಗಳನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇನ್ನು ಈ ಪೂಜೆ ಸಂದರ್ಭದಲ್ಲಿ ಇಡೀ ಆಳಂದ್ ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಈಗಾಗಲೇ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ ನಾನು. ಸಾಕಷ್ಟು ಜನ ಅಂದರೆ ಸಾವಿರಕ್ಕೂ ಅಧಿಕ ಜನ ಪೊಲೀಸರು ಭದ್ರತೆಗಾಗಿ ನಿಯೋಜನೆಗೊಂಡಿರುವಂಥದ್ದು. DAR KSRP ತುಕಡಿಗಳು ಸೇರಿದಂತೆ ಸಾವಿರಕ್ಕೂ ಅಧಿಕ ಜನರು ಈ ಒಂದು ಭದ್ರತೆಗಾಗಿ ನಿಯೋಜನೆಗೊಂಡಿರುವಂಥದ್ದು. ಇನ್ನು ಈ ಒಂದು ಗೇಟ್ನ ಮುಖಾಂತರ ತೆರಳ್ತಾ ಇರುವಂಥ ಸಂದರ್ಭದಲ್ಲಿ ಈ ರಸ್ತೆಯ ಎರಡೂ ಭಾಗದಲ್ಲಿ ಕಟ್ಟಿಗೆಗಳಿಂದ ಕಟ್ಟಿ ಬಿಗಿಯಾದಂಥ ಒಂದು ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿರುವಂಥ ದೃಶ್ಯಗಳು ಕೂಡ ತೋರಿಸ್ತಾ ಹೋಗ್ತೀನಿ. ಇನ್ನು ಈ ಭಾಗದಲ್ಲಿ ಕೂಡ ನೋಡ್ಬೋದು KSRP ತುಕಡಿ ಕೂಡ ನಿಂತಿರುವಂಥದ್ದು. ಅದಲ್ಲದೆ ಭದ್ರತೆಗಾಗಿ ಏನು ಸಾವಿರಕ್ಕೂ ಹೆಚ್ಚು ಜನ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಅವರ ಜೊತೆಗೆ 40 CCTV ಕ್ಯಾಮ್ರಾಗಳನ್ನು ಕೂಡ ಇಲ್ಲಿ ಅಳವಡಿಕೆ ಮಾಡಿ ಹದ್ದಿನ ಕಣ್ಣು ಇಡೋದಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು. ಅದರ ಜೊತೆಗೆ 4 ಡ್ರೋನ್ ಕ್ಯಾಮ್ರಾಗಳನ್ನು ಬಳಕೆ ಮಾಡಿ, ಅಂದರೆ ಪ್ರತಿಯೊಂದು ಈ ಲಾಡ್ಲೆ ಮಶಾಕ್ ದರ್ಗಾದ ಸುತ್ತಲಿನ ಪ್ರದೇಶವನ್ನು ಕವರ್ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿರುವಂಥದ್ದು. 4 ವರ್ಷಗಳ ಹಿಂದೆ ನಡೆದಂಥ ಕಹಿ ಘಟನೆ ಮತ್ತೆ ಮರುಕಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಪೊಲೀಸರು ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಡೋದಕ್ಕೆ ಮುಂದಾಗಿರುವಂಥದ್ದು. ಯಾಕಂತಂದರೆ ಈ ಹಿಂದೆ ಪೂಜೆಗೆ ಅಂತೇಳಿ ಒಳಗಡೆ ತೆಳೆದಂಥ ಸಂದರ್ಭದಲ್ಲಿ ಮನೆ ಮೇಲಿದ್ದಂಥ ಕಲ್ಲುಗಳಿಂದ ಏಕಾಏಕಿಯಾಗಿ ಕಲ್ಲುಗಳನ್ನು ತೂರಿ ಗಲಾಟೆ ಮಾಡಿ ದೊಡ್ಡ ಮಟ್ಟದ ಗಲಾಟೆಯನ್ನು ಸೃಷ್ಟಿ ಮಾಡಿದರು. ಸೊ ಹಾಗಾಗಿ ಈ ಘಟನೆ ಮತ್ತೆ ಮರುಕಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಪೊಲೀಸ್ ಇಲಾಖೆ ಎಲ್ಲ ರೀತಿಯಾದಂಥ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿರುವಂಥದ್ದು. ಆಳಂದ ಪಟ್ಟಣದಾದ್ಯಂತ ಈಗಾಗಲೇ 144 ಸೆಕ್ಷನ್ ಕೂಡ ಜಾರಿ ಮಾಡಿ ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಜೊತೆಗೆ ಮದ್ಯ ಮಾರಾಟ ಕೂಡ ಏನು ನಿಷೇಧಿಸಿ ಆದೇಶ ಹೊರಡಿಸಿರುವಂಥದ್ದು. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಏನು ಪೂಜೆಗೆ ಅವಕಾಶ ನೀಡಿದಂಥ ಹಿನ್ನೆಲೆಯಲ್ಲಿ ಹೈಕೋರ್ಟ್ನ ಆದೇಶದಂತೆ ಒಟ್ಟು 14 ಜನರಿಗೆ ಮಾತ್ರ ಇವತ್ತು ಈ ಒಂದು ದರ್ಗಾದ ಒಳಗಿರುವಂಥ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋದಕ್ಕೆ ತೆರಳೋದಕ್ಕೆ ಬಿಡ್ತಾರೆ. ಅದರ ಹೊರತಾಗಿ ಯಾರಿಗೂ ಕೂಡ ಏನು ಪೊಲೀಸ್ ಇಲಾಖೆ ಒಳಗಡೆ ಬಿಡೋದಿಲ್ಲ. ಯಾಕಂತಂದರೆ ಹೈಕೋರ್ಟ್ ಸ್ಪಷ್ಟವಾಗಿ ಆದೇಶ ನೀಡಿರುವಂಥದ್ದು. ಅಂದರೆ 14 ಜನರಿಗೆ ಮಾತ್ರ ಪೂಜೆಗೆ ಅವಕಾಶವನ್ನು ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಹೈಕೋರ್ಟ್ಗೆ ಕೊಟ್ಟಿರುವಂಥ ಲೀಸ್ಟ್ನಲ್ಲಿರುವಂಥ 14 ಜನರು ಮಾತ್ರ ಒಳಗಡೆ ತೆರಳಬೇಕಾಗುತ್ತೆ, ತೆರಳಿ ಪೂಜೆಯನ್ನು ಸಲ್ಲಿಸಿ ವಾಪಸ್ ಬರಬೇಕಾಗುತ್ತೆ. ಹಾಗಾಗಿ ಹಿಂದೂಗಳು ಸರಿಸುಮಾರಾಗಿ ಸಂಜೆ 4 ಗಂಟೆ ಸುಮಾರಿಗೆ ಆಗಮಿಸಿ ಪೂಜೆ ಸಲ್ಲಿಸ್ತಾರೆ ಅನ್ನುವಂಥ ಮಾಹಿತಿ ಕೂಡ ಗೊತ್ತಾಗಿರುವಂಥದ್ದು. ಹಾಗಾಗಿ ಪೊಲೀಸ್ ಇಲಾಖೆ ಅತ್ಯಂತ ಏನು ಯಾವುದೇ ರೀತಿಯಾದಂಥ ಗಲಭೆ ಆಗದಂತೆ ಈ ಒಂದು ಪೂಜೆಯನ್ನು ನಡೆಯೋದಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಟೊಂಕ ಕಟ್ಟಿ ನಿಂತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಶಿವರಾತ್ರಿ ಹಬ್ಬದ ಹಿನ್ನೆಲೆ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂಥ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಹೈಕೋರ್ಟ್ ಅನುಮತಿ ನೀಡಿರುವಂಥದ್ದು. ಹಿಂದೂಗಳಿಗೆ ಒಟ್ಟು 14 ಜನರಿಗೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆ ಒಳಗಾಗಿ ಈ ಒಂದು ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂಥ ರಾಘವ ಚೈತನ್ಯ ಶಿವಲಿಂಗಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸೋದಕ್ಕೆ ಅನುಮತಿಯನ್ನು ನೀಡಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದ ಮುಂಭಾಗದಲ್ಲಿರುವಂಥದ್ದು. ಈ ಒಂದು ಗೇಟ್ ಏನು ಕಾಣಿಸ್ತಾ ಇದೆ, ಇದೇ ಗೇಟ್ನ ಮುಖಾಂತರ ಹಿಂದೂಗಳು ಲಾಡ್ಲೆ ಮಶಾಕ್ ದರ್ಗಾದ ಒಳಗಡೆ ತೆರಳಿ ಅಲ್ಲಿರುವಂಥ ರಾಘವ ಚೈತನ್ಯರ ಸಮಾಧಿಯ ಮೇಲಿರುವಂಥ ಶಿವಲಿಂಗಕ್ಕೆ ಶಿವರಾತ್ರಿ ಹಬ್ಬದ ಅಂಗವಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಅಂದರೆ ಸಹಸ್ರ ಬಿಲ್ವಾರ್ಚನೆ ಸೇರಿ ಸಾಕಷ್ಟು ರೀತಿಯಲ್ಲಿ ಶಿವರಾತ್ರಿ ಹಬ್ಬದಂದು ಏನೆಲ್ಲ ಪೂಜೆ ಕೈಂಕರ್ಯಗಳು ಮಾಡಬೇಕು ಆ ಎಲ್ಲ ಪೂಜೆಗಳನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇನ್ನು ಈ ಪೂಜೆ ಸಂದರ್ಭದಲ್ಲಿ ಇಡೀ ಆಳಂದ್ ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಈಗಾಗಲೇ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ ನಾನು. ಸಾಕಷ್ಟು ಜನ ಅಂದರೆ
ಸಾವಿರಕ್ಕೂ ಅಧಿಕ ಜನ ಪೊಲೀಸರು ಭದ್ರತೆಗಾಗಿ ನಿಯೋಜನೆಗೊಂಡಿರುವಂಥದ್ದು. DAR KSRP ತುಕಡಿಗಳು ಸೇರಿದಂತೆ ಸಾವಿರಕ್ಕೂ ಅಧಿಕ ಜನರು ಈ ಒಂದು ಭದ್ರತೆಗಾಗಿ ನಿಯೋಜನೆಗೊಂಡಿರುವಂಥದ್ದು. ಇನ್ನು ಈ ಒಂದು ಗೇಟ್ನ ಮುಖಾಂತರ ತೆರಳ್ತಾ ಇರುವಂಥ ಸಂದರ್ಭದಲ್ಲಿ ಈ ರಸ್ತೆಯ ಎರಡೂ ಭಾಗದಲ್ಲಿ ಕಟ್ಟಿಗೆಗಳಿಂದ ಕಟ್ಟಿ ಬಿಗಿಯಾದಂಥ ಒಂದು ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿರುವಂಥ ದೃಶ್ಯಗಳು ಕೂಡ ತೋರಿಸ್ತಾ ಹೋಗ್ತೀನಿ. ಇನ್ನು ಈ ಭಾಗದಲ್ಲಿ ಕೂಡ ನೋಡ್ಬೋದು KSRP ತುಕಡಿ ಕೂಡ ನಿಂತಿರುವಂಥದ್ದು. ಅದಲ್ಲದೆ ಭದ್ರತೆಗಾಗಿ ಏನು ಸಾವಿರಕ್ಕೂ ಹೆಚ್ಚು ಜನ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಅವರ ಜೊತೆಗೆ 40 CCTV ಕ್ಯಾಮ್ರಾಗಳನ್ನು ಕೂಡ ಇಲ್ಲಿ ಅಳವಡಿಕೆ ಮಾಡಿ ಹದ್ದಿನ ಕಣ್ಣು ಇಡೋದಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು. ಅದರ ಜೊತೆಗೆ 4 ಡ್ರೋನ್ ಕ್ಯಾಮ್ರಾಗಳನ್ನು ಬಳಕೆ ಮಾಡಿ, ಅಂದರೆ ಪ್ರತಿಯೊಂದು ಈ ಲಾಡ್ಲೆ ಮಶಾಕ್ ದರ್ಗಾದ ಸುತ್ತಲಿನ ಪ್ರದೇಶವನ್ನು ಕವರ್ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿರುವಂಥದ್ದು. 4 ವರ್ಷಗಳ ಹಿಂದೆ ನಡೆದಂಥ ಕಹಿ ಘಟನೆ ಮತ್ತೆ ಮರುಕಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಪೊಲೀಸರು ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಡೋದಕ್ಕೆ ಮುಂದಾಗಿರುವಂಥದ್ದು. ಯಾಕಂತಂದರೆ ಈ ಹಿಂದೆ ಪೂಜೆಗೆ ಅಂತೇಳಿ ಒಳಗಡೆ ತೆಳೆದಂಥ ಸಂದರ್ಭದಲ್ಲಿ ಮನೆ ಮೇಲಿದ್ದಂಥ ಕಲ್ಲುಗಳಿಂದ ಏಕಾಏಕಿಯಾಗಿ ಕಲ್ಲುಗಳನ್ನು ತೂರಿ ಗಲಾಟೆ ಮಾಡಿ ದೊಡ್ಡ ಮಟ್ಟದ ಗಲಾಟೆಯನ್ನು ಸೃಷ್ಟಿ ಮಾಡಿದರು. ಸೊ ಹಾಗಾಗಿ ಈ ಘಟನೆ ಮತ್ತೆ ಮರುಕಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಪೊಲೀಸ್ ಇಲಾಖೆ ಎಲ್ಲ ರೀತಿಯಾದಂಥ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿರುವಂಥದ್ದು. ಆಳಂದ ಪಟ್ಟಣದಾದ್ಯಂತ ಈಗಾಗಲೇ 144 ಸೆಕ್ಷನ್ ಕೂಡ ಜಾರಿ ಮಾಡಿ ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಜೊತೆಗೆ ಮದ್ಯ ಮಾರಾಟ ಕೂಡ ಏನು ನಿಷೇಧಿಸಿ ಆದೇಶ ಹೊರಡಿಸಿರುವಂಥದ್ದು. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಏನು ಪೂಜೆಗೆ ಅವಕಾಶ ನೀಡಿದಂಥ ಹಿನ್ನೆಲೆಯಲ್ಲಿ ಹೈಕೋರ್ಟ್ನ ಆದೇಶದಂತೆ ಒಟ್ಟು 14 ಜನರಿಗೆ ಮಾತ್ರ ಇವತ್ತು ಈ ಒಂದು ದರ್ಗಾದ ಒಳಗಿರುವಂಥ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋದಕ್ಕೆ ತೆರಳೋದಕ್ಕೆ ಬಿಡ್ತಾರೆ. ಅದರ ಹೊರತಾಗಿ ಯಾರಿಗೂ ಕೂಡ ಏನು ಪೊಲೀಸ್ ಇಲಾಖೆ ಒಳಗಡೆ ಬಿಡೋದಿಲ್ಲ. ಯಾಕಂತಂದರೆ ಹೈಕೋರ್ಟ್ ಸ್ಪಷ್ಟವಾಗಿ ಆದೇಶ ನೀಡಿರುವಂಥದ್ದು, ಅಂದರೆ 14 ಜನರಿಗೆ ಮಾತ್ರ ಪೂಜೆಗೆ ಅವಕಾಶವನ್ನು ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಹೈಕೋರ್ಟ್ಗೆ ಕೊಟ್ಟಿರುವಂಥ ಲೀಸ್ಟ್ನಲ್ಲಿರುವಂಥ 14 ಜನರು ಮಾತ್ರ ಒಳಗಡೆ ತೆರಳಬೇಕಾಗುತ್ತೆ, ತೆರಳಿ ಪೂಜೆಯನ್ನು ಸಲ್ಲಿಸಿ ವಾಪಸ್ ಬರಬೇಕಾಗುತ್ತೆ. ಹಾಗಾಗಿ ಹಿಂದೂಗಳು ಸರಿಸುಮಾರಾಗಿ ಸಂಜೆ 4 ಗಂಟೆ ಸುಮಾರಿಗೆ ಆಗಮಿಸಿ ಪೂಜೆ ಸಲ್ಲಿಸ್ತಾರೆ ಅನ್ನುವಂಥ ಮಾಹಿತಿ ಕೂಡ ಗೊತ್ತಾಗಿರುವಂಥದ್ದು. ಹಾಗಾಗಿ ಪೊಲೀಸ್ ಇಲಾಖೆ ಅತ್ಯಂತ ಏನು ಯಾವುದೇ ರೀತಿಯಾದಂಥ ಗಲಭೆಯಾಗದಂತೆ ಈ ಒಂದು ಪೂಜೆಯನ್ನು ನಡೆಯೋದಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಟೊಂಕ ಕಟ್ಟಿ ನಿಂತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಶಿವರಾತ್ರಿ ಹಬ್ಬದ ಹಿನ್ನೆಲೆ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂಥ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಹೈಕೋರ್ಟ್ ಅನುಮತಿ ನೀಡಿರುವಂಥದ್ದು. ಹಿಂದೂಗಳಿಗೆ ಒಟ್ಟು 14 ಜನರಿಗೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆ ಒಳಗಾಗಿ ಈ ಒಂದು ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂಥ ರಾಘವ ಚೈತನ್ಯ ಶಿವಲಿಂಗಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸೋದಕ್ಕೆ ಅನುಮತಿಯನ್ನು ನೀಡಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದ ಮುಂಭಾಗದಲ್ಲಿರುವಂಥದ್ದು. ಈ ಒಂದು ಗೇಟ್ ಏನು ಕಾಣಿಸ್ತಾ ಇದೆ, ಇದೇ ಗೇಟ್ನ ಮುಖಾಂತರ ಹಿಂದೂಗಳು ಲಾಡ್ಲೆ ಮಶಾಕ್ ದರ್ಗಾದ ಒಳಗಡೆ ತೆರಳಿ ಅಲ್ಲಿರುವಂಥ ರಾಘವ ಚೈತನ್ಯರ ಸಮಾಧಿಯ ಮೇಲಿರುವಂಥ ಶಿವಲಿಂಗಕ್ಕೆ ಶಿವರಾತ್ರಿ ಹಬ್ಬದ ಅಂಗವಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಅಂದರೆ ಸಹಸ್ರ ಬಿಲ್ವಾರ್ಚನೆ ಸೇರಿ ಸಾಕಷ್ಟು ರೀತಿಯಲ್ಲಿ ಶಿವರಾತ್ರಿ ಹಬ್ಬದಂದು ಏನೆಲ್ಲ ಪೂಜೆ ಕೈಂಕರ್ಯಗಳು ಮಾಡಬೇಕು ಆ ಎಲ್ಲ ಪೂಜೆಗಳನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇನ್ನು ಈ ಪೂಜೆ ಸಂದರ್ಭದಲ್ಲಿ ಇಡೀ ಆಳಂದ್ ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಈಗಾಗಲೇ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ ನಾನು. ಸಾಕಷ್ಟು ಜನ, ಅಂದರೆ ಸಾವಿರಕ್ಕೂ ಅಧಿಕ ಜನ ಪೊಲೀಸರು ಭದ್ರತೆಗಾಗಿ ನಿಯೋಜನೆಗೊಂಡಿರುವಂಥದ್ದು. DAR KSRP ತುಕಡಿಗಳು ಸೇರಿದಂತೆ ಸಾವಿರಕ್ಕೂ ಅಧಿಕ ಜನರು ಈ ಒಂದು ಭದ್ರತೆಗಾಗಿ ನಿಯೋಜನೆಗೊಂಡಿರುವಂಥದ್ದು. ಇನ್ನು ಈ ಒಂದು ಗೇಟ್ನ ಮುಖಾಂತರ ತೆರಳ್ತಾ ಇರುವಂಥ ಸಂದರ್ಭದಲ್ಲಿ ರಸ್ತೆಯ ಎರಡೂ ಭಾಗದಲ್ಲಿ ಕಟ್ಟಿಗೆಗಳಿಂದ ಕಟ್ಟಿ ಬಿಗಿಯಾದಂಥ ಒಂದು ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿರುವಂಥ ದೃಶ್ಯಗಳು ಕೂಡ ತೋರಿಸ್ತಾ ಹೋಗ್ತೀನಿ. ಇನ್ನು ಈ ಭಾಗದಲ್ಲಿ ಕೂಡ ನೋಡ್ಬೋದು KSRP ತುಕಡಿ ಕೂಡ ನಿಂತಿರುವಂಥದ್ದು. ಅದಲ್ಲದೆ ಭದ್ರತೆಗಾಗಿ ಏನು ಸಾವಿರಕ್ಕೂ ಹೆಚ್ಚು ಜನ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಅವರ ಜೊತೆಗೆ 40 CCTV ಕ್ಯಾಮ್ರಾಗಳನ್ನು ಕೂಡ ಇಲ್ಲಿ ಅಳವಡಿಕೆ ಮಾಡಿ ಹದ್ದಿನ ಕಣ್ಣು ಇಡೋದಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು. ಅದರ ಜೊತೆಗೆ 4 ಡ್ರೋನ್ ಕ್ಯಾಮ್ರಾಗಳನ್ನು ಬಳಕೆ ಮಾಡಿ, ಅಂದರೆ ಪ್ರತಿಯೊಂದು ಈ ಲಾಡ್ಲೆ ಮಶಾಕ್ ದರ್ಗಾದ ಸುತ್ತಲಿನ ಪ್ರದೇಶವನ್ನು ಕವರ್ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿರುವಂಥದ್ದು. 4 ವರ್ಷಗಳ ಹಿಂದೆ ನಡೆದಂಥ ಕಹಿ ಘಟನೆ ಮತ್ತೆ ಮರುಕಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಪೊಲೀಸರು ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಡೋದಕ್ಕೆ ಮುಂದಾಗಿರುವಂಥದ್ದು. ಯಾಕಂತಂದರೆ ಈ ಹಿಂದೆ ಪೂಜೆಗೆ ಅಂತೇಳಿ ಒಳಗಡೆ ತೆಳೆದಂಥ ಸಂದರ್ಭದಲ್ಲಿ ಮನೆ ಮೇಲಿದ್ದಂಥ ಕಲ್ಲುಗಳಿಂದ ಏಕಾಏಕಿಯಾಗಿ ಕಲ್ಲುಗಳನ್ನು ತೂರಿ ಗಲಾಟೆ ಮಾಡಿ ದೊಡ್ಡ ಮಟ್ಟದ
ಗಲಾಟೆಯನ್ನು ಸೃಷ್ಟಿ ಮಾಡಿದರು. ಸೊ ಹಾಗಾಗಿ ಈ ಈ ಘಟನೆ ಮತ್ತೆ ಮರುಕಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಪೊಲೀಸ್ ಇಲಾಖೆ ಎಲ್ಲ ರೀತಿಯಾದಂಥ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿರುವಂಥದ್ದು. ಆಳಂದ ಪಟ್ಟಣದಾದ್ಯಂತ ಈಗಾಗಲೇ 144 ಸೆಕ್ಷನ್ ಕೂಡ ಜಾರಿ ಮಾಡಿ ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಜೊತೆಗೆ ಮದ್ಯ ಮಾರಾಟ ಕೂಡ ಏನು ನಿಷೇಧಿಸಿ ಆದೇಶ ಹೊರಡಿಸಿರುವಂಥದ್ದು. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಏನು ಪೂಜೆಗೆ ಅವಕಾಶ ನೀಡಿದಂಥ ಹಿನ್ನೆಲೆಯಲ್ಲಿ ಹೈಕೋರ್ಟ್ನ ಆದೇಶದಂತೆ ಒಟ್ಟು 14 ಜನರಿಗೆ ಮಾತ್ರ ಇವತ್ತು ಈ ಒಂದು ದರ್ಗಾದ ಒಳಗಿರುವಂಥ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋದಕ್ಕೆ ತೆರಳೋದಕ್ಕೆ ಬಿಡ್ತಾರೆ. ಅದರ ಹೊರತಾಗಿ ಯಾರಿಗೂ ಕೂಡ ಏನು ಪೊಲೀಸ್ ಇಲಾಖೆ ಒಳಗಡೆ ಬಿಡೋದಿಲ್ಲ. ಯಾಕಂತಂದರೆ ಹೈಕೋರ್ಟ್ ಸ್ಪಷ್ಟವಾಗಿ ಆದೇಶ ನೀಡಿರುವಂಥದ್ದು ಅಂದರೆ 14 ಜನರಿಗೆ ಮಾತ್ರ ಪೂಜೆಗೆ ಅವಕಾಶವನ್ನು ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಹೈಕೋರ್ಟ್ಗೆ ಕೊಟ್ಟಿರುವಂಥ ಲೀಸ್ಟ್ನಲ್ಲಿರುವಂಥ 14 ಜನರು ಮಾತ್ರ ಒಳಗಡೆ ತೆರಳಬೇಕಾಗುತ್ತೆ, ತೆರಳಿ ಪೂಜೆಯನ್ನು ಸಲ್ಲಿಸಿ ವಾಪಸ್ ಬರಬೇಕಾಗುತ್ತೆ. ಹಾಗಾಗಿ ಹಿಂದೂಗಳು ಸರಿಸುಮಾರಾಗಿ ಸಂಜೆ 4 ಗಂಟೆ ಸುಮಾರಿಗೆ ಆಗಮಿಸಿ ಪೂಜೆ ಸಲ್ಲಿಸ್ತಾರೆ ಅನ್ನುವಂಥ ಮಾಹಿತಿ ಕೂಡ ಗೊತ್ತಾಗಿರುವಂಥದ್ದು. ಹಾಗಾಗಿ ಪೊಲೀಸ್ ಇಲಾಖೆ ಅತ್ಯಂತ ಏನು ಯಾವುದೇ ರೀತಿಯಾದಂಥ ಗಲಭೆಯಾಗದಂತೆ ಈ ಒಂದು ಪೂಜೆಯನ್ನು ನಡೆಯೋದಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಟೊಂಕ ಕಟ್ಟಿ ನಿಂತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.